ಎಲ್ಲರಿಗೂ ಯುಗಾದಿಯ ಹೊಸ ವರುಷದ ಶುಭಾಶಯಗಳು. ಎಲ್ಲರಿಗೂ ಹೊಸ ವರ್ಷದ ಹಾಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಉತ್ತರ ಕರ್ನಾಟಕದ ಯುಗಾದಿಯ ಸ್ಪೆಷಲ್ ಸ್ನಾನಕ್ಕೆ ಬೇವಿನ ಎಲೆಗಳನ್ನು ಹಾಕಿ ಸ್ನಾನ ಮಾಡ್ತಾ ಇರೋದು. ಎಲೆಗಳನ್ನೆಲ್ಲ ನೀರಿಗೆ ಹಾಕ್ತಾ ಇದ್ದೀನಿ. ಅಮ್ಮ ಮಕ್ಕಳಿಗೆಲ್ಲ ಎಣ್ಣೆ ಹಚ್ತಾ ಇದ್ದಾರೆ. ತಮ್ಮನಿಗೆ, ನನ್ನ ಮಗ ಅಕ್ಕನ ಮಗಳಿಗೆ ಎಣ್ಣೆ ಹಚ್ತಾ ಇದ್ದಾರೆ. ನೀರು ನಾನು ರೆಡಿ ಮಾಡ್ತಾ ಇದ್ದೀನಿ, ಎಣ್ಣೆ ಹಾಕ್ಬೇಕಲ್ಲ. ನೀರು ರೆಡಿ ಆಯಿತು, ಸ್ನಾನನೂ ಆಯಿತು. ಇವಾಗ ಹೊಸ ವರ್ಷಕ್ಕೆ ಈ ಕಡೆ ಎಲ್ಲ ಆರತಿ, ಈ ಥರ ಆರತಿ ಮಾಡ್ತೀವಿ. ತಮ್ಮನಿಗೆ, ಇವು ನನ್ನ ಮಗನಿಗೆ. ಸುಮ್ಮನೆ ಕೂತ್ಕೊರ್ಚಿತ. ಇದು ಅದನ್ನ ಕಾರ್ಬಾರ್ ನೋಡ ಇವಂದು ಬಿಡ ಚಿಕ್ಕಿ ಬ್ಯಾಗ್ ಹೊಡಿಯೋಣ ಸಾಕಾ ಹಚ್ಚಿಲ್ಲ ಕಾಡಿಗೆ ಹಚ್ಚ ಚಂದಂಗೆ ಹುಬ್ಬಿನ ನಡ್ಬಾರ್ಕ ನೆಟ್ ನೋಡೋದು ನೆಟ್ ಕಾಡಿಗೆ ಹಚ್ಚ ನಿಮಗೂ ಹಚ್ಚಿ ನೆಟ್. ಆರತಿ ಮಾಡಿ ಆಯಿತು. ಅಮ್ಮ ಬೇವಿನ ಹೂವನ್ನ ಸಪ್ರೇಟ್ ಮಾಡ್ಕೊತಾ ಇದ್ದಾರೆ. ಇದು ಗಸಗಸೆ ಹುರ್ಕೊತಾ ಇದ್ದಾರೆ ಬೇವು ಮಾಡೋಕ್ಕೆ. ಈ ಥರ ಕ್ಲೀನಾಗಿ ಚೆನ್ನಾಗಿ ಹುರ್ಕೋಬೇಕು. ಸ್ವಲ್ಪ ಗಸಗಸೆ ಹುರಿದು ಮಿಕ್ಸಿಗೆ ಹಾಕ್ಕೊಂಡು ಜಾರಿಗೆ ಹಾಕಿದ್ರು. ಆಮೇಲೆ ಇದಕ್ಕೆ ಸ್ವಲ್ಪ ಏಲಕ್ಕಿ ಹಾಕ್ತಾರೆ. ಏಲಕ್ಕಿ ಇದನ್ನೀಗ ಮಿಕ್ಸಿ ಮಾಡಬೇಕು. ಇದು ಬಾಳೆಹಣ್ಣು ಮತ್ತು ಮಾವಿನ ಹಣ್ಣು, ಇದನ್ನು ಮಿಕ್ಸಿ ಮಾಡಬೇಕು. ಇದಕ್ಕೆ ಆಮೇಲೆ ಸ್ವಲ್ಪ ಪುಟಾಣಿ ಹಾಕ್ತಾರೆ, ಅಂದರೆ ಕಡಲೆಪಪ್ಪು. ಅದೊಂದು ಸ್ವಲ್ಪ ಹಾಕಿ ಮಿಕ್ಸಿ ಮಾಡಬೇಕೀಗ. ರೆಡಿ ಆಯಿತು. ಮೂರು ಏಲಕ್ಕಿ, ಗಸಗಸೆ ಮತ್ತು ಪುಟಾಣಿ ಮೂರೂ ಪಾತ್ರೆಗೆ ಹಾಕ್ಕೊಂಡು, ಆಮೇಲೆ ಇದಕ್ಕೆ ಸ್ವಲ್ಪ ಬೆಲ್ಲ ಮತ್ತು ಅದು ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಬಾಳೆಹಣ್ಣು ಮತ್ತು ಮಾವಿನ ಹಣ್ಣು 3-4 ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಕೋಲ್ಡ್ ವಾಟರ್ ಹಾಕ್ಕೋಬೇಕು. ಕೋಲ್ಡ್ ವಾಟರ್ ಹಾಕ್ಕೊಂಡು ಇದಕ್ಕೆ ನಮ್ಗೆ ಗಟ್ಟಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಪುಟಾಣಿ ಹಿಟ್ಟನ್ನು ಪೌಡ್ರ್ ಮಾಡಿ ಹಾಕ್ಕೋಬೇಕು. ನೋಡಿ ಎಲ್ಲ ಥರ ಮಿಕ್ಸ್ ಆಗಿ ಎಲ್ಲ ಥರ ಹಾಕಿದ್ದೀವಲ್ಲ, ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಕೋಲ್ಡ್ ವಾಟರ್ ಹಾಕಬೇಕು, ಕುಡಿಯೋಕ್ಕೆ ಚೆನ್ನಾಗಿರುತ್ತೆ. ಇದೆಲ್ಲ ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ಟು ಆಮೇಲೆ ಕೋಲ್ಡ್ ವಾಟರ್ ಹಾಕಿ ಅದ್ರ ಮೇಲೆ ಬೇವಿನ ಹೂವು ಇರುತ್ತಲ್ಲ, ಹೂವು ಹಾಕ್ಕೋಬೇಕು. ನೋಡಿ ಕೋಲ್ಡ್ ವಾಟರ್ ಹಾಕ್ತಾ ಇದ್ದೀನಿ. ಇದು ಕುಡಿಯೋಕೆ ತುಂಬ ಚೆನ್ನಾಗಿರುತ್ತೆ. ಇದು ದೇವ್ರ ನೈವೇದ್ಯಕ್ಕೆ, ಎರಡು ನೈವೇದ್ಯಕ್ಕೇ. ಇದು ಸ್ವಲ್ಪ ಬೇವಿನ ಹೂವನ್ನ ಮತ್ತು ಬೆಲ್ಲ. ಇದು ರೆಡಿ ಆಯಿತು. ಇನ್ನೂ ಸ್ವಲ್ಪ ಹಾಗೆ ಕೈ ಆಡಿಸ್ಬೇಕು, ಬೆಲ್ಲ ಇರುತ್ತಲ್ಲ. ಬೇವಿನ ಹೂವನ್ನ ತೆಗಿತಾ ಇದ್ದಾರೆ. ಬೆಲ್ಲ ಮತ್ತು ಬೇವಿನ ಹೂವಿದು ಎಲ್ಲ ಸಪ್ರೇಟ್ ಮಾಡಿಕೊಂಡು ಇತ್ತ ಮೇಲೆ ಹಾಕೋಬೇಕು. ಕರಗೈತಿ. ಸ್ವಲ್ಪ ಗಟ್ಟಿ ಆಗಲಿ ಅಂತ ಪುಟಾಣಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ ಅದಕ್ಕೆ. ಈಗ ಇದು ರೆಡಿಯಾಗಿದೆ.
ದೇವ್ರ ನೈವೇದ್ಯ ಮಾಡಿಬಿಟ್ಟು ನಾವು ಸವಿಯೋದು. ಇದು ತುಂಬ ಚೆನ್ನಾಗಿರುತ್ತೆ, ಕೋಲ್ಡ್ ಆಗಿರುತ್ತೆ. ಈ ಬೇಸಿಗೆಗೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೈವೇದ್ಯ ಆಯಿತು. ಈಗ ನಾವು ಸವಿಯೋಕ್ಕೆ ರೆಡಿ ಮಾಡ್ಕೊಂಡಿದ್ದೀವಿ. ಬನ್ನಿ ಎಲ್ಲರೂ ಯುಗಾದಿ ಹಬ್ಬ ಆಚರಿಸೋಣ. ಥ್ಯಾಂಕ್ ಯು.